ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ಒಂದು ಟಾಸ್ಕ್ ನಡೀತಾ ಇದೆ, ಕ್ಯಾಪ್ಟನ್ಸಿ ಟಾಸ್ಕು. ಇಲ್ಲಿ ಧನುಷ್ ವರ್ಸಸ್ ಅಶ್ವಿನಿ ಅವರ ಒಂದು ಮಧ್ಯೆ ನಡೀತಾ ಇರುವಂಥ ಒಂದು ಟಾಸ್ಕು, ಪಜಲ್ ಟಾಸ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಏನಕ್ಕೆ ಪಜಲ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಬಿಕಾಸ್ ಇಲ್ಲಿ ಅಶ್ವಿನಿ ಅವರು ಸೊ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಆ್ಯಂಡ್ ಸ್ಟ್ರಗಲ್ ಪಡ್ತಾನೆ ಬಂದಿದ್ದಾರೆ. ಸೊ ಗಿಲ್ಲಿ ವಿರುದ್ಧ ಕೂಡ ಸೋತಿದ್ರು. ಆ್ಯಂಡ್ ಪಜಲ್ ಅಂತ ಬಂದಾಗ ಅವ್ರಿಗೆ ಆಗೋದಿಲ್ಲ, ಸಿಕ್ಕಾಪಟ್ಟೆ ಸ್ಲೋ ಇದ್ದಾರೆ. ಆ್ಯಂಡ್ ಅದು ಅರ್ಥನೇ ಆಗೋದಿಲ್ಲ ಅವ್ರಿಗೆ. ಆ್ಯಂಡ್ ನಿನ್ನೆ ಧನುಷ್ ಕೂಡ ಹೇಳ್ತಾ ಇದ್ದ, ಪಜಲ್ ಅಂತ ಬಂದರೆ ಅಶ್ವಿನಿ ಅವರೇ ನೀವು ಆಗಲ್ಲ ನಿಮ್ಮ ಕೈಲಿ ಅಂತ. ಅಗೇನ್ ತಿರ್ಗಾ ಪಜಲ್ ಅಂತ ಟಾಸ್ಕ್ ಕೊಟ್ಟಿದ್ದಾರೆ. ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಆ್ಯಂಡ್ ಅದು ಧನುಷ್ ಅವರೇ ವಿನ್ ಆಗ್ತಾರೆ ಅಂತ. ಬಟ್ ವಿನ್ ಆಗಿದ್ದಾರೆ, ಬಟ್ ಆದರೂ ಕೂಡ ಎಲ್ಲೋ ರೂಲ್ ಬ್ರೇಕ್ ಆಗಿದೆ. ಸೊ ಆ ರೂಲ್ ಬ್ರೇಕ್ ಏನಾಗಿದೆ, ಎಂತ ಆಗಿದೆ, ಏನೇನಾಯಿತು, ನಿನ್ನೆ ಟಾಸ್ಕಲ್ಲಿ ಏನಾಯಿತು, ಎಲ್ಲದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಓಕೆ, ಸೊ ಇವತ್ತಿನ ಪ್ರೋಮೋ ಬಗ್ಗೆ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ದಾರೆ ಅಲ್ಲಿ, ಸೊ ಅಲ್ಲಿ ಇಬ್ಬರು ಕ್ಯಾಪ್ಟನ್ಸಿ ಟಾಸ್ಕು ಆ್ಯಂಡ್ ಕ್ಯಾಪ್ಟನ್ ಆಗಲಿಕ್ಕೆ ಫುಲ್ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಸೊ ನಮ್ಮ ಧನುಷ್ ಆ್ಯಂಡ್ ಅಶ್ವಿನಿ ಅವರು. ಆ್ಯಂಡ್ ಇಬ್ಬರಲ್ಲಿ ಯಾರಾದರೂ ಕೂಡ ಅಷ್ಟೇ ಸೊ ಸಖತ್ ಆಫರ್ ಅಂತ ಹೇಳ್ಬೋದು. ಬಿಕಾಸ್ ಕ್ಯಾಪ್ಟನ್ ಆಗೋದಲ್ಲದೆ ಸೊ ಡೈರೆಕ್ಟಾಗಿ ಸೊ ಫಿನಾಲೆ ವೀಕಿಗೆ ಎಂಟ್ರಿ ಆಗ್ತಾರೆ. ಅದರಲ್ಲೂ ಮುಖ್ಯವಾಗಿ ಧನುಷ್ ಏನಾದರೂ ಹೋದರೆ ಖಂಡಿತವಾಗ್ಲೂ ಅವನಿಗೆ ಒಂದು ರೀತಿಯಲ್ಲಿ ಒಳ್ಳೆ ಆಫರ್ ಅಂತಲೇ ಹೇಳಬೇಕು. ಬಿಕಾಸ್ ಧನುಷ್ದು ಈ ಮನೆಯಲ್ಲಿ ಕಾಂಟ್ರಿಬ್ಯೂಷನ್ ನನ್ನ ಪ್ರಕಾರ ಒಂದು 10% ಕೂಡ ಇಲ್ಲ ಅಂತಲೇ ಹೇಳ್ತೀನಿ ನಾನು. ಟಾಸ್ಕ್ ಬಿಟ್ಟರೆ ಅವ್ರದ್ದು ಯಾವ ಒಂದು ವಿಚಾರದಲ್ಲೂ ಕೂಡ ಅಂತ ಒಂದು ಪರ್ಫಾರ್ಮೆನ್ಸ್ ಇಲ್ಲ. ಸೊ ನೆಗೆಟಿವ್ ಆದರೂ ಆಗಿರ್ಬೋದು, ಪಾಸಿಟಿವ್ ಅಂತ. ಸೊ ಓಕೆ, ಅಂದರೆ ಕೆಲವು ಟೈಮಲ್ಲಿ ಸೈಲೆಂಟ್ ಆಗಿರ್ತಾರೆ, ಎಲ್ಲರ ಜೊತೆ ಒಳ್ಳೆಯವರಾಗಿರಬೇಕು ಅಂತ ಟ್ರೈ ಮಾಡ್ತಾರೆ. ಸ್ಟ್ಯಾಂಡ್ ತೊಗೋಬೇಕು ಅಂತ ಬಂದಾಗ ಸ್ಟ್ರಾಂಗಾಗಿ ನಿಂತ್ಕೊಳ್ಳಲ್ಲ. ಅಟ್ಲೀಸ್ಟ್ ಅವ್ರಿಗಾದರೂ ನಿಂತ್ಕೋಬೇಕು ಅಂದಾಗ ಕೂಡ ನಾನು ಎಲ್ಲೂ ಕೂಡ ನಿಂತ್ಕೊಂಡಿರೋವಂಥದ್ದು ನೋಡೇ ಇಲ್ಲ. ಆಮೇಲೆ ತುಂಬ ಅಂದರೆ ತುಂಬ ಸೇಫ್ ಝೋನಲ್ಲಿ ಆಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ನನ್ನ ಪ್ರಕಾರ ಅವರು ಟಾಪ್ 5 ಆರ್ ಟಾಪ್ 6 ಕೂಡ ಇರಲ್ಲ ಅಂತ ಅನ್ಕೊತೀನಿ, ಇರಬಾರ್ದು ಅಂತ ನನ್ನ ಅನಿಸಿಕೆ. ಬಟ್ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಡೈರೆಕ್ಟಾಗಿ ಒಂದು ಅವರ ಟಾಸ್ಕಿಂದನೇ ಟಾಪ್ 6ಗೆ ಹೋಗೋ ರೀತಿಯಲ್ಲಿ ಆಗುತ್ತೆ. ಸೊ ನೋಡೋಣ, ಒಂದು ಪ್ರಾಬ್ಲಮ್ ಅಂತೂ ಆಗಿದೆ ಇವಾಗ. ಸೊ ಅದ್ರ ಬಗ್ಗೆ ಏನೇನಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಸ್ಟಾರ್ಟಿಂಗಲ್ಲೇ ಬಿಗ್ ಬಾಸ್ ಹೇಳುವಂಥದ್ದು ಏನಂದರೆ ಪಜಲ್ ತುಂಡು ಸರಿಸುತ್ತಾ. ಸೊ ಚಾಕು ಇರುವ ತುಂಡು ಕೆಳಗೆ ತಂದು ಹೊರ ತೆಗೆದು ಸೊ ಅಲ್ಲಿ ಹಗ್ಗ ಮೊದಲು ಯಾರು ಕತ್ತರಿಸ್ತಾರೋ ಸೊ ಅವರು ಈ ಟಾಸ್ಕ್ನ ವಿನ್ ಆಗ್ತಾರೆ. ಜೊತೆಗೆ ಕ್ಯಾಪ್ಟನ್ ಕೂಡ ಆಗಿ ಆ್ಯಂಡ್ ಫಿನಾಲೆ ವೀಕಿಗೆ ಎಂಟ್ರಿ ಆಗ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಇಲ್ಲಿ ಕೆಲವೊಂದು ರೂಲ್ಸ್ಗಳಿದ್ದಾವೆ, ಅಂದರೆ ಪಜಲ್ ಆಟದ ಬಗ್ಗೆ. ಓಕೆ, ಪಜಲ್ನ ತುಂಡು ತಿರುಗಿಸುವಂತಿಲ್ಲ, ಅಂದರೆ ಟರ್ನ್ ಮಾಡೋ ಹಾಗಿಲ್ಲ. ಜೊತೆಗೆ ಅದನ್ನು ಸ್ಥಳಾಂತರ ಮಾಡೋ ಹಾಗಿಲ್ಲ, ಅಂದರೆ ಮೇಲಿಂದ ಎತ್ತಿ ಸೊ ಬೇರೆ ಕಡೆ ಇಡೋಂಗಿಲ್ಲ. ಸೊ ಆ ಟೇಬಲ್ಗೆ ಅಟ್ಯಾಚ್ ಇದ್ದಂಗೆ ಸೊ ಸರಿಸಬೇಕು ಹೊರತು ಅದನ್ನು ಟರ್ನ್ ಮಾಡೋ ಹಾಗಿಲ್ಲ, ಮತ್ತು ಅದನ್ನು ಸ್ಥಳಾಂತರಿಸುವಂತಿಲ್ಲ. ಓಕೆ, ಸೊ 2 ರೂಲ್ಗಳು ಕ್ಲಿಯರಾಗಿ ಹೇಳಿದ್ದಾರೆ. ಇದ್ರ ಮಧ್ಯೆ ಅಲ್ಲಿ ಉಸ್ತುವಾರಿಗಳಾಗಿ ಗಿಲ್ಲಿ ಸೊ ಅಶ್ವಿನಿ ಅವರಿಗೆ ಉಸ್ತುವಾರಿ ಮಾಡ್ತಿರುವಂಥದ್ದು, ಆ್ಯಂಡ್ ರಾಶಿಕ್ ಅವರು ಸೊ ಧನುಷ್ಗೆ ಉಸ್ತುವಾರಿ ಮಾಡ್ತಿರುವಂಥದ್ದು. ಆ್ಯಂಡ್ ಇಲ್ಲಿ ಉಸ್ತುವಾರಿಗಳದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಆ್ಯಂಡ್ ಮಿಸ್ಟೇಕ್ಸ್ ಇದೆ ಅಂತಲೇ ಹೇಳ್ತೀನಿ. ಸೊ ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಓಕೆ, ಅಲ್ಲಿ ನೋಡ್ತಾ ಇದ್ದಾರೆ ಇಬ್ಬರು ಕೂಡ ಅಲ್ಲಿ ಮೀನ್ಸ್ ಅದನ್ನ ಪಜಲ್ಗಳನ್ನು ಸರಿಸ್ತಾ ಇದ್ದಾರೆ. ಕೆಲವೊಂದು ಫೌಲ್ಗಳು ಅಶ್ವಿನಿ ಕಡೆಯಿಂದ ನಡೀತಾ ಇದೆ, ಮೀನ್ಸ್ ಸೊ ಅದು ಟರ್ನ್ ಆಗುವಂಥದ್ದು, ಆಮೇಲೆ ಮೇಲೆ ಬರುವಂಥದ್ದು ಆ ಥರ ನಡೀತಾ ಇದೆ. ಅಲ್ಲಿ ಗಿಲ್ಲಿ ಹತ್ರನೇ ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ಬಟ್ ಈ ಕಡೆ ರಾಶಿಕಾ ನೋಡ್ತಾ ಇದ್ದಾರೆ ತುಂಬ ದೂರದಲ್ಲಿ ನಿಂತ್ಕೊಂಡು ಅದನ್ನು ಅಬ್ಸರ್ವ್ ಮಾಡ್ತಾರೆ ಅಂತ ಅನ್ಸುತ್ತೆ ನನಗೆ. ಬಿಕಾಸ್ ಅವ್ರ ಹತ್ರ ಇಲ್ಲ ಅಲ್ಲಿ, ಸೊ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಬಟ್ ನೋಡ್ತಾ ಇದ್ದಾರೆ, ಮೇ ಬಿ ಅದು ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ವಾ ಅಥವಾ ಅದನ್ನು ಕರೆಕ್ಟಾಗಿ ತಿಳ್ಕೊಂಡಿಲ್ವಾ ಏನೋ ಅಂತ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಕೊನೆಯಲ್ಲಿ ಏನೋ ಪಜಲ್ ಮಾಡ್ತಿದ್ದಾರೆ ಅಶ್ವಿನಿ ಅವರು, ಸುಮ್ಮನೆ ಏನೋ ತಿರುಗಾಡಿಸ್ತವ್ರೆ, ಅವ್ರಿಗೆ ಅರ್ಥನೇ ಆಗಲ್ಲ. ನನಗೆ ಗೊತ್ತು ಅದು ಪಜಲ್ ಟಾಸ್ಕ್ ಕೊಟ್ಟಾಗದೇ ಫಿಕ್ಸ್ ಆಗಿಬಿಟ್ಟಿದ್ರು ಧನುಷ್ ಆಗ್ತಾನೆ ಅಂತ. ಬಟ್ ನನ್ನ ಪ್ರಕಾರ ಅಶ್ವಿನಿ ಅವರಿಗೆ ಅದು ಆಗೋದೇ ಇಲ್ಲ ನನ್ನ ಪ್ರಕಾರ. ಓಕೆ, ಆ್ಯಂಡ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಕೊನೆಯಲ್ಲಿ ಅಲ್ಲಿ ನಮ್ಮ ಧನುಷ್ ಅವರು ಸೊ ಪಜಲ್ನ ಆ ಕಡೆ ಈ ಕಡೆ ಮಾಡಿಕೊಂಡು ಕೊನೆಯಲ್ಲಿ ಅದೊಂದು ಚಾಕು ಇರುವಂಥ ಒಂದು ಬ್ಲಾಕ್ ಹೊರಗಡೆ ತೆಗಿತಾರೆ. ತೆಗೆಯೋ ಟೈಮಲ್ಲಿ ಅಬ್ಸರ್ವ್ ಮಾಡಿ ನೀವು, ಬಿಗ್ ಬಾಸ್ ಅವ್ರು ಹೇಳಿದ್ರೆ ಅಂದರೆ ತಿರುಗಿಸುವಂತಿಲ್ಲ ಅಂತ ಹೇಳಿದ್ದಾರೆ. ತಿರುಗಿಸುವಂತಿಲ್ಲ ಅಂತ ಅಂದಮೇಲೆ ಸೊ ಅದನ್ನು ನೀವು ಟರ್ನ್ ಮಾಡೋ ಹಾಗಿಲ್ಲ, ಸ್ವಲ್ಪ ಕೂಡ ಟರ್ನ್ ಮಾಡೋ ಹಾಗಿಲ್ಲ. ಸೊ ಅದನ್ನು ಸ್ಟ್ರೇಟ್ ಆಗೇನೆ ಸೊ ಅಲ್ಲಿ ಏನು ಹೊರಗಡೆಗೆ ಅಲ್ಲಿ ಆ ಮೇಜಿನ ಮೇಲಿರುವಂಥ ಬಾರ್ಡ್ರಲ್ಲಿ ಏನು ಗ್ಯಾಪ್ ಕೊಟ್ಟಿದ್ದಾರೆ ಅದು ನೇರವಾಗಿ ಹೊರಗಡೆ ತೆಗಿಬೇಕೇ ಹೊರತು ನೀವು ಅದನ್ನು ಟರ್ನ್ ಮಾಡೋ ಹಾಗಿಲ್ಲ. ಸೊ ಅವರು ಏನು ಟರ್ನ್ ಮಾಡಿ ಹೊರಗಡೆ ತೆಗಿತಾ ಇದ್ದಾರೆ, ಅದರ ರೈಟ್ ಸೈಡಲ್ಲಿ ಒಂದು ಇದಿದೆ, ಪಜಲ್ ಇದೆ ನೋಡಿ, ಪಜಲ್ ಬ್ಲಾಕ್ ಇದೆ. ಸೊ ಅದು ಏನಂದರೆ ಅದು ಇರಬಾರ್ದು, ಅಲ್ಲಿ ಅರ್ಧ ಅಲ್ಲಿ ನಿಂತ್ಕೊಂಡಿದೆ ಅದು. ಸೊ ಅದಕ್ಕೋಸ್ಕರನೇ ಅದು ನೇರವಾಗಿ ತೆಗಿಯೋಕ್ಕಾಗಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರನೇ ಇರಲಿ ಧನುಷ್ ಅವರು ಬೆಂಡ್ ಮಾಡಿದ್ದಾರೆ ಅದು. ಸೊ ಆ ಥರ ಬೆಂಡ್ ಮಾಡಿ ತೆಗಿಯೋ ಹಾಗಿಲ್ಲ. ಓಕೆ, ಸೊ ಅದೇ ಬಿಗ್ ಬಾಸ್ ಅವ್ರು ಹೇಳಿರೋವಂಥದ್ದು ತಿರುಗಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಟರ್ನ್ ಮಾಡ್ತಾರೆ ಯಾರು, ಧನುಷ್ ಅವರು. ಅದು ಟರ್ನ್ ಮಾಡೋ ಹಾಗಿಲ್ಲ. ಅಲ್ಲೊಂದು ಬ್ಲಾಕ್ ಇದೆಯಲ್ಲ ಅದನ್ನು ಮೇಲೆ ಎತ್ತಿ ಸೊ ಅದನ್ನು ನೇರವಾಗಿ ತರ್ಬೋದಾಗಿತ್ತು. ಬಟ್ ಅಲ್ಲಿ ಏನಕ್ಕೆ ಧನುಷ್ಗೆ ಅದು ತಲೆಗೆ ಹೊಳಿಲಿಲ್ವಾ ಅಥವಾ ಒಂದು ಟಾಸ್ಕ್ ಬರೋದಲ್ಲಿ ಅದನ್ನು ಹಾಗೆ ತೆಗೆದನ್ನ ಗೊತ್ತಿಲ್ಲ. ಬಟ್ ಅದು ಮಿಸ್ಟೇಕ್ ಆಗಿರೋವಂಥದ್ದು. ಅದನ್ನು ಅಲ್ಲಿ ರಾಶಿಕಾ ಕೂಡ ನೋಡ್ಕೋಬೇಕಾಗಿತ್ತು, ರಾಶಿಕಾ ಕೂಡ ನೋಡ್ಕೊಂಡಿಲ್ಲ. ಖಂಡಿತವಾಗ್ಲೂ ಒಂದು ದೊಡ್ಡ ಬ್ಲಂಡರ್ ಆಗಿದೆ. ಆ್ಯಂಡ್ ಟಾಸ್ಕ್ ಎಲ್ಲ ಮುಗಿಯುತ್ತೆ, ವಿನ್ನರ್ ಅಂತೆಲ್ಲ ಅವರು ಉಸ್ತುವಾರಿಗಳು ಘೋಷಣೆ ಮಾಡ್ತಾರೆ, ಕ್ಯಾಪ್ಟನ್ ಅಂತ ಕೂಡ ಇದಾಗುತ್ತೆ, ಬಜರು ಕೂಡ ಆಗುತ್ತೆ. ಎಲ್ಲ ಆಗಿದ್ದಾದಮೇಲೆ ಇವಾಗ ಬಿಗ್ ಬಾಸ್ ಅವರು ಟಿ ವಿನಲ್ಲಿ ಅದನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಪಜಲ್ನ ಸೊ ನಿಯಮದ ಪ್ರಕಾರನೇ ಹೊರಗಡೆ ತೆಗೆಯಲಾಗಿತ್ತಾ ಅನ್ನೋ ರೀತಿಯಲ್ಲಿ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ. ಆ್ಯಂಡ್ ಇವಾಗ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಇನ್ ಕೇಸ್ ಕ್ಯಾಪ್ಟನ್ಸಿನ ರಿವೋಕ್ ಮಾಡ್ತಾರಾ ಅಥವಾ ಅಗೇನ್ ತಿರ್ಗಾ ರೀಟಾಸ್ಕ್ ಮಾಡ್ತಾರಾ, ಏನು ಮಾಡ್ತಾರೆ ಡೋಂಟ್ ನೋ. ಇನ್ ಕೇಸ್ ರೀಟಾಸ್ಕ್ ಮಾಡಬೇಕು ಅಂತಂದರೆ ನನ್ನ ಪ್ರಕಾರ ಇಲ್ಲ. ನನ್ನ ಪ್ರಕಾರ ಏನು ಅಂತಂದರೆ ಸೊ ಕ್ಯಾಪ್ಟನ್ಸಿನ ವಾಪಸ್ ತೊಗೊಂಡು
ಸೊ ಅದು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಕ್ಯಾಪ್ಟನ್ನೇ ಇಲ್ಲ ಅನ್ನೋ ರೀತಿಯಲ್ಲೇ ಮಾಡಬೇಕು. ಬಿಕಾಸ್ ಲಾಸ್ಟ್ ಸೀಸನಲ್ಲೂ ಕೂಡ ಹಿಂಗೆ ಆಗಿತ್ತು, ಒಂದು ಧನ್ರಾಜ್ ಅಂತ ಅನಿಸುತ್ತೆ. ಸೊ ಮಿಡ್ ವೀಕ್ ಎಲಿಮಿನೇಷನ್ ಇತ್ತು ಆ ಟೈಮಲ್ಲಿ. ಸೊ ಧನ್ರಾಜ್ ಏನು ಮಾಡ್ತಾನೆ ಅಂದರೆ ಟಾಸ್ಕಲ್ಲಿ ವಿನ್ ಆಗಿ ಸೇಫ್ ಆಗ್ತಾನೆ. ಬಟ್ ಅದಾದಮೇಲೆ ಅಲ್ಲಿ ಗೊತ್ತಾಗುತ್ತೆ ಅವನು ಎಲ್ಲೋ ಮಿರರಲ್ಲಿ ನೋಡಿಕೊಂಡು ಸೊ ಆ ಒಂದು ಟಾಸ್ಕ್ನ ಆಡ್ದ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಅವನು ಒಪ್ಕೊತಾನೆ. ಸೊ ಅಲ್ಲಿಗೆ ಮಿಡ್ ವೀಕ್ ಎಲಿಮಿನೇಷನ್ನೇ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಆವಾಗ ಏನಂತಂದರೆ ಫಿನಾಲೆಗೆ ಹೋಗುವಂಥದ್ದನ್ನು ಕೂಡ ಮೇ ಬಿ ಏನೋ ಸ್ಟಾಪ್ ಮಾಡಿದ್ರು ಅಂತ ಅನ್ಕೊತೀನಿ. ಬಟ್ ಈ ಥರ ಆಗಿತ್ತು. ಸೊ ನನ್ನ ಪ್ರಕಾರ ಇವಾಗ ಏನು ಮಾಡಬೇಕು, ಮಿಸ್ಟೇಕ್ಸ್ ಆಗಿದ್ದರೆ ಖಂಡಿತವಾಗ್ಲೂ ಸೊ ಅದನ್ನು ಟಾಸ್ಕ್ನ ಕ್ಯಾನ್ಸಲ್ ಮಾಡಿ ಆ್ಯಂಡ್ ಕ್ಯಾಪ್ಟನ್ಸಿನ ಕೂಡ ಕ್ಯಾನ್ಸಲ್ ಮಾಡಿ, ಸೊ ಯಾರನ್ನೂ ಕೂಡ ಕ್ಯಾಪ್ಟನ್ ಮಾಡ್ದೇನೆ ಆ್ಯಂಡ್ ಫಿನಾಲೆ ವೀಕಿಗೆ ಕಳಿಸ್ದೇನೆ ಸೊ ಅಲ್ಲಿಗೆ ಬಿಡುವಂಥದ್ದು ನನ್ನ ಪ್ರಕಾರ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಅಗೇನ್ ಇವಾಗ ಟಾಸ್ಕ್ ಅಂತ ಮಾಡಿದ್ರೆ ಈ ಥರ ಸುಮಾರುಗಳು ಟಾಸ್ಕ್ಗಳು ಪ್ರಾಬ್ಲಮ್ ಆಗಿದೆ, ಉಸ್ತುವಾರಿಗಳ ಕಡೆಯಿಂದ ಪ್ರಾಬ್ಲಮ್ ಆಗಿದೆ, ಪ್ಲೇಯರ್ಸ್ಗಳ ಕಡೆಯಿಂದ ಪ್ರಾಬ್ಲಮ್ ಆಗಿದೆ. ಸೊ ಅದನ್ನೆಲ್ಲ ರೀಟಾಸ್ಕ್ ಮಾಡಿದಾರಾ? ಇಲ್ಲ. ಸೊ ಇಂಥ ಟೈಮಲ್ಲಿ ಸೊ ಅದು ಮುಂಚೆ ಗೊತ್ತಿರಬೇಕಾಗಿತ್ತು, ರಾಶಿಕಾ ಕೂಡ ನೋಡ್ಕೋಬೇಕಾಗಿತ್ತು, ಧನುಷ್ಗೂ ಕೂಡ ಗೊತ್ತಿರಬೇಕಾಗಿತ್ತು. ಈ ಥರ ಏನಾದರೂ ಆದರೆ ಬಿಗ್ ಬಾಸ್ ಅವ್ರು ನೋಡ್ತಾ ಇರ್ತಾರೆ. ಸೊ ಅದೆಲ್ಲ ಅವ್ನಿಗೆ ಗೊತ್ತಿರಬೇಕು. ಯಾಕಂದರೆ ನಾವು ಟಾಸ್ಕಲ್ಲಿ ಮಾಸ್ಟರ್ ಅಂತಂದಮೇಲೆ ಸೊ ಅದನ್ನೆಲ್ಲ ರೂಲ್ಸ್ಗಳನ್ನ ಕೂಡ ಅರ್ಥ ಮಾಡ್ಕೊಂಡಿರಬೇಕು ಅಂತ ನನಗೆ ಅನಿಸುತ್ತೆ. ಉಸ್ತುವಾರಿ ತಪ್ಪಿದೆ, ಒಪ್ಕೊತೀನಿ. ರಾಶಿಕಾ ಅಗೇನ್ ತಿರ್ಗಾ ಸಿಗಾಕೊಂಡಿದ್ದಾಳೆ. ಸೊ ಅದು ನೋಡ್ಕೊಬೇಕಾಗಿತ್ತು. ಸೊ ಇಲ್ಲಾಂದರೆ ಈ ಥರ ಆಗುತ್ತೆ. ಓಕೆ, ಇವಾಗ ನನ್ನ ಪ್ರಕಾರ ರಾಶಿಕಾಗೆ ಅಗೇನ್ ವೀಕೆಂಡಲ್ಲಿ ಅದಕ್ಕೆ ಆನ್ಸರ್ ಕೊಡಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಇವಾಗ ಹೇಳೋದೇನಂತಂದ್ರೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾಳೆ ಅಷ್ಟೇ. ಸೊ ಇಂಥ ಟೈಮಲ್ಲಿ ಏನಂತಂದರೆ ಉಸ್ತುವಾರಿಗಳು ಈ ಸೀಸನಲ್ಲಿ ಖಂಡಿತವಾಗಲೂ ಆಲ್ಮೋಸ್ಟ್ ಎಲ್ಲರೂ ಕೂಡ ತಪ್ಪುಗಳು ಮಾಡಿದ್ದಾರೆ. ಅದೇನಕ್ಕೆ ಈ ಒಂದು ಇದನ್ನು ರೂಲ್ ಬುಕ್ನ ಅರ್ಥ ಮಾಡ್ಕೊಡೋದ್ರಲ್ಲಿ ಅವ್ರಿಗೆ ಮಿಸ್ಟೇಕ್ ಮಾಡ್ತಿದ್ದಾರೋ ಅಥವಾ ಟಾಸ್ಕ್ನ ಸೀರಿಯಸ್ ಆಗಿ ತೊಗೊತಾ ಇಲ್ವೋ ಏನು ಅಂತಲೇ ಅರ್ಥ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ಇವ್ರು ಟಾಸ್ಕ್ಗಳು ನೆಟ್ಟಗೆ ಕೊಡ್ತಾ ಇಲ್ಲ. ಆ ಟಾಸ್ಕ್ದ ಮಹತ್ವನೇ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ. ಮನೇಲಿರುವಂಥ ಕಂಡೀಷನ್ಗಳಿಗೆ ಓನ್ಲಿ ವ್ಯಕ್ತಿತ್ವ, ಅದು ಇದು ಮನೆ ಕೆಲಸ ಇದರಲ್ಲೇ ಇದ್ದಾರೆ. ಟಾಸ್ಕು ಅಂತ ಬಂದಾಗ ನನ್ನ ಪ್ರಕಾರ ಅಲ್ಲಿ ಯಾರೂ ಕೂಡ ಅಷ್ಟು ಸೀರಿಯಸ್ ಆಗಿಲ್ಲ. ಕೆಲವೊಬ್ರು ಇದ್ದಾರೆ, ಧನುಷದ್ರಾಗಿರ್ಬೋದು, ರಾಶಿಕಾ, ಅಶ್ವಿನಿ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ಈ ಉಸ್ತುವಾರಿ ಅಂತ ಬಂದಾಗಲೂ ಕೂಡ ಅಷ್ಟೇ, ಇನ್ನೊಂದು ಚೂರು ಎಲ್ಲರೂ ಕೂಡ ಸ್ವಲ್ಪ ಅದನ್ನು ಒಳ್ಳೆ ರೀತಿಯಲ್ಲಿ ತೊಗೊಬೇಕು. ಇವಾಗ ಟಾಸ್ಕ್ ಆಡೋದು ಎಷ್ಟು ಮುಖ್ಯನೋ ಉಸ್ತುವಾರಿ ಮಾಡೋದು ಕೂಡ ಅಷ್ಟೇ ಮುಖ್ಯ, ಒಳ್ಳೆ ನಿರ್ಧಾರ ತೊಗೊಳ್ಳೋದು ಅಷ್ಟೇ ಮುಖ್ಯ. ಅದರಲ್ಲೂ ಕೂಡ ಹೈಲೈಟ್ ಆಗಿ ಕಾಣಿಸ್ಬಹುದು. ಸೀಸನ್ 10ರಲ್ಲಿ ನೋಡಿದ್ವಿ, ಕಾರ್ತಿಕ್ ಕೆಲವು ಟೈಮಲ್ಲಿ ಅಲ್ಲಿ ಉಸ್ತುವಾರಿ ಮಾಡಿದಾಗ ಎಷ್ಟು ಹೈಲೈಟಾಗಿ ಕಾಣಿಸ್ತಾ ಇದ್ದ. ಸೊ ಅಂಥ ಟೈಮಲ್ಲಿ ನೀವು ಉಸ್ತುವಾರಿನೂ ಕೂಡ ಒಂದು ರೀತಿಯಲ್ಲಿ ಅದನ್ನು ಒಂದು ಟಾಸ್ಕ್ ಅನ್ನೋ ರೀತಿಯಲ್ಲಿ ತೊಗೊಬೇಕು. ಸೊ ಅದು ಬೆಟರ್ ಅಂತ ನನಗೆ ಅನ್ಸುತ್ತೆ. ನೀವು ಹಾನೆಸ್ಟಾಗಿ ಒಂದು ಒಳ್ಳೆ ರೀತಿಯಲ್ಲಿ ಉಸ್ತುವಾರಿ ಮಾಡಿದ್ರೆ ಸೊ ಜನರಿಂದ ಕೂಡ ಒಂದು ಅಪ್ರಿಷಿಯೇಷನ್ ಸಿಗೋ ರೀತಿಯಲ್ಲಿ ಆಗುತ್ತೆ. ಸೊ ಅದನ್ನು ಮಾಡಬೇಕಾಗಿರೋವಂಥದ್ದು ಅಲ್ಲಿರುವಂಥ ಕಂಡೀಷನ್ಗಳು ತಿಳ್ಕೊಬೇಕು. ಫಸ್ಟ್ ಈ ರೀತಿಯಲ್ಲಿ ಬಿಗ್ ಬಾಸ್ ಟಾಸ್ಕ್ಗಳನ್ನ ಕೊಡಬೇಕು ಅಂತ ನನ್ನ ಅನಿಸಿಕೆ. ಬಟ್ ಇದು ಆಗ್ತಾನೆ ಇಲ್ಲ. ಈ ಸೀಸನಲ್ಲಿ ಟಾಸ್ಕು ವರ್ಸ್ಟ್ ಆಗಿದೆ, ಕೆಲವೊಂದು ತುಂಬ ಅಂದರೆ ವರ್ಸ್ಟ್ ಸೀಸನ್ ಅಂತ ನನಗೆ ಅನಿಸ್ತಾ ಇದೆ. ಸೊ ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಟಾಸ್ಕ್ ಡಿಸೈನ್ಗಳು ಕೂಡ ಕೆಲವೊಂದು ಒಳ್ಳೆ ಚೈಲ್ಡ್ ರೀತಿಯಲ್ಲಿ ಟಾಸ್ಕ್ಗಳು ಕೊಡ್ತಾರೆ. ನಿನ್ನೆ ಎಪಿಸೋಡಲ್ಲಿ ನೋಡಿ ಸೊ ಜೋಡಿ ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ಇನ್ನೇನು ಫಿನಾಲಿ ಹತ್ತಿರ ಬರ್ತಾ ಇದೆ, ಇವಾಗ ಜೋಡಿ ಟಾಸ್ಕ್ ಕೊಡುವಂಥ ಅವಶ್ಯಕತೆ ಇದೆ. ಇಂಡಿವಿಜುವಲ್ ಟಾಸ್ಕ್ಗಳು ಕೊಡಬೇಕು ಇವಾಗ. ಅದೇನಕ್ಕೆ ಜೋಡಿ ಟಾಸ್ಕ್ ಕೊಟ್ಟರೋ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಈ ಪ್ರೋಮೋದಲ್ಲಿ ಇದ್ದಂಥದ್ದಿಷ್ಟು. ಸೊ ಇವಾಗ ಕ್ಯಾಪ್ಟನ್ ಆಗಿ ಏನೋ ಅಲ್ಲಿ ಆಯ್ಕೆ ಆಗಿದ್ದಾರೆ, ಬಟ್ ಕ್ಯಾಪ್ಟನ್ ಆಗಿದ್ದಾದಮೇಲೆ ಸೊ ಆ ಟಾಸ್ಕೇ ಸರಿಯಾಗಿ ಎಂಡ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಅವ್ರು ಹೇಳ್ತಿದ್ದಾರೆ. ನೋಡಬೇಕು ಏನು ಮಾಡ್ತಾರೆ ಅಂತ. ಸೊ ಕ್ಯಾಪ್ಟನ್ಸಿನ ಅಗೇನ್ ಕ್ಯಾನ್ಸಲ್ ಮಾಡ್ತಾರಾ, ಏನು ಮಾಡ್ತಾರಾ ಅನ್ನೋದನ್ನ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು. ಒಂದು ಹೊಳ ಅಂತ ತಲೆಗೆ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ಸೊ ಜನಗಳಿಗೆ. ಸೊ ಏನು ಮಾಡ್ತಾರೆ ಅನ್ನೋದು ಮುಂದೆ ನೋಡೋಣ. ಓಕೆ, ಆ್ಯಂಡ್ ಇನ್ನೇ ಒಂದು ಎಪಿಸೋಡ್ ಬಗ್ಗೆ ಒಂದು 2-3 ಹೈಲೈಟೆಡ್ ಪಾಯಿಂಟ್ಗಳು ಅಂತಂದರೆ ಅದು ಒಂದು ನಮ್ಮ ಧನುಷ್ ಆ್ಯಂಡ್ ರಘು ಅವ್ರ ಮಧ್ಯೆ ನಡೆದಂಥ ಟಾಸ್ಕು. ಅಗೇನ್ ರಘು ಅವರು ಸೊ ಗೊತ್ತಿಲ್ಲ ಯಾಕೋ ಈ ಒಂದು ವಾರದಲ್ಲಿ ಆದಂಥ 2 ಟಾಸ್ಕಲ್ಲೂ ಆ ಚೆಂಡನ್ನು ಕಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು ಆ್ಯಂಡ್ ಇನ್ನೇ ಒಂದು ಆ ಮಣ್ಣನ್ನು ತುಂಬಿಸೋವಂಥದ್ದು ಅದ್ರಾಗಿರ್ಬೋದು. ಸೊ ಸಿಕ್ಕಾಪಟ್ಟೆ ಕಷ್ಟಪಟ್ಟರು. ಆ್ಯಂಡ್ 2 ಕೂಡ ಅವರಿಗೆ ಅದು ಬಾಡಿ ವೇಟ್ ಇದೆಯಲ್ಲ, ಸೊ ಅದೆಲ್ಲೋ ಪ್ರಾಬ್ಲಮ್ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ಮೊನ್ನೆ ಬಾಲ್ ಟಾಸ್ಕಲ್ಲೂ ಕೂಡ ಅಷ್ಟೇ. ಸೊ ಅಲ್ಲಿ ಏನಾದರೂ ಅವ್ರು ಮುಂದೆ ಹೋಗಿ ತೊಗೊಬೇಕು ಅಂತಂದರೆ ಅಲ್ಲಿ ಫುಲ್ ವೆಟ್ ಫ್ಲೋರ್ ಇರೋದ್ರಿಂದ ಸೊ ಅದು ಜಾರುವಂಥ ಚಾನ್ಸಸ್ ಇತ್ತು. ಅವರು ರಿಸ್ಕ್ ತಗೊಳ್ಳಿಲ್ಲ. ಆ್ಯಂಡ್ ನಿನ್ನೆ ಆದಂಥ ಒಂದು ಮಣ್ಣು ಟಾಸ್ಕಲ್ಲೂ ಕೂಡ ಅಷ್ಟೇ, ತುಂಬ ಫಾಸ್ಟಾಗಿರಬೇಕಾಗತ್ತೆ. ಸೊ ಅಲ್ಲಿ ಮಣ್ಣನ್ನು ತೊಗೊಂಡೋಗಿ ಆ ಹಲಿಗೆ ಮೇಲೆ ಹತ್ಕೊಂಡು ಹೋಗಿ ಮುಂದೆ ಹೋಗಿ ತರಬೇಕು ಅಂದರೆ ಫಾಸ್ಟಾಗಿರಬೇಕಾಗತ್ತೆ. ಅಗೇನ್ ಅವರಿಗೆ ಫಾಸ್ಟಾಗಿ ಓಡಲಿಕ್ಕೆ ಆಗಲಿಲ್ಲ, ಆ್ಯಂಡ್ ನಡೆಯೋಕ್ಕೂ ಕೂಡ ಆಗಲಿಲ್ಲ. ಅಗೇನ್ ಅವರು ಸೋಲ್ತಾರೆ. ಸೊ ನಿನ್ನೆ ಧನುಷ್ ವಿರುದ್ಧ. ಆ್ಯಂಡ್ ಧನುಷ್ ಅವರು ಸೊ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಾದಮೇಲೆ ಅಲ್ಲಿ ಇನ್ನೊಂದು ಟಾಸ್ಕ್ ಕೊಡ್ತಾರೆ, ರಾಶಿಕಾ ಗಿಲ್ಲಿ ಆ್ಯಂಡ್ ಅಶ್ವಿನಿ ಧನುಷ್ ಮಧ್ಯೆ. ಸೊ ಇಲ್ಲಿ ಜೋಡಿಗಳನ್ನಾಗಿ ಮಾಡ್ತಾರೆ. ರಾಶಿಕಾಗೆ ಗಿಲ್ಲಿ ಜೊತೆ ಜೋಡಿ ಮಾಡ್ತಾರೆ, ಆ್ಯಂಡ್ ಅಶ್ವಿನಿ ಅವರಿಗೆ ಧನುಷ್ ಜೊತೆಗೆ ಜೋಡಿ ಮಾಡ್ತಾರೆ. ಅದು ಯಾವ ಆಧಾರದ ಮೇಲೆ ಇಲ್ಲಿ ಬಿಗ್ ಬಾಸ್ ಅವರು ಜೋಡಿ ಮಾಡಿದ್ರು ಅರ್ಥ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ಜೋಡಿ ಮಾಡುವಂಥದ್ದು ನನ್ನ ಪ್ರಕಾರ ತಪ್ಪು. ಓಕೆ, ಸೊ ಫಿನಾಲಿ ಅಂತ ಬಂದಾದಮೇಲೆ ಸೊ ಏನಾಗುತ್ತೆ ಇಲ್ಲಿ ಒಬ್ಬರಿಂದ ಇನ್ನೊಬ್ಬರು ಸೋಲುವಂಥ ಚಾನ್ಸಸ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಇಂಡಿವಿಜುವಲ್ ಟಾಸ್ಕ್ ಕೊಡಬೇಕೆ ಹೊರತು ಸೊ ಜೋಡಿ ಮಾಡಬಾರ್ದು. ಅದರಲ್ಲೂ ಮುಖ್ಯವಾಗಿ ಜೋಡಿನ ಇವರೇ ಮಾಡಿಬಿಟ್ಟಿದ್ದಾರೆ. ರಾಶಿಕಾ ಹೋಗಿ ಗಿಲ್ಲಿ ಅಂತೆ, ಅಶ್ವಿನಿ ಹೋಗಿ ಧನುಷ್. ಯಾರು ಸ್ಟ್ರಾಂಗು ಯಾರು ವೀಕು ನಾನು ಮಾತಾಡ್ತಾ ಇಲ್ಲ. ಬಟ್ ಫಸ್ಟ್ ಆಫ್ ಆಲ್ ಜೋಡಿನೇ ಬೇಕಿರಲಿಲ್ಲ. ಓಕೆ, ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ನಿನ್ನೆ ಕೆಲವೊಂದು ಮಿಸ್ಟೇಕ್ಸ್ಗಳು ಆಗಿದೆ. ಅಗೇನ್ ಉಸ್ತುವಾರಿ ಕಡೆಯಿಂದ ಧ್ರುವಂತ ಕಡೆಯಿಂದ ಸುಮ್ಮನೆ ಅನ್ನೆಸೆಸರಿಯಾಗಿ ಅಲ್ಲಿ ಗಿಲ್ಲಿಗೆ ಸೆಕೆಂಡು ಅಲ್ಲಿ ಪಾಸ್ ಮಾಡ್ದ. ಏನಕ್ಕೆ ಪಾಸ್ ಮಾಡ್ದ ಅಂತಂದರೆ ಅಲ್ಲಿ ನೋಡಿ ಅಲ್ಲಿ ಆ ಪೈಪ್ಗಳನ್ನ ಸರಿಸಿದ್ದಕ್ಕೆ ಸೊ ಅದಕ್ಕೆ ಪಾಸ್ ಕೊಡ್ತಾನೆ. ಫಸ್ಟ್ ಒಂದು ಪಾಸ್ ಕೊಟ್ಟಿರುವಂಥದ್ದು ಅದನ್ನು ಕೆಳಗಡೆಗೆ ಬಿತ್ತು ಅನ್ನೋದಕ್ಕೋಸ್ಕರ ಪೈಪು, ಅದು ಓಕೆ ಒಪ್ಕೊಳ್ಳೋಣ. ಇನ್ನೊಂದು ಏನಂದರೆ ಸ್ವಲ್ಪ ಪೈಪ್ ಏನೋ ಅಲ್ಲಿ ಕ್ರಾಸ್ ಆಗಿತ್ತಂತೆ, ಅದಕ್ಕೆ 10 ಸೆಕೆಂಡ್ ಕೊಟ್ಟಿದ್ದಾನೆ.
ಇದು ಯಾವ ಅರ್ಥನೇ ಆಗ್ತಿಲ್ಲ ನನಗೆ. ಈ ಉಸ್ತುವಾರಿಗಳದ್ದು ಅದೇ ಪ್ರಾಬ್ಲಮ್. ಒಂದು ಕೆಲವೊಂದು ಫೇವರಿಸಮು ಇವ್ನು ಗೆಲ್ಲಬಾರ್ದು ಅನ್ನೋವಂಥದ್ದು ಒಂದಾದರೆ, ಇನ್ನೊಂದು ಕೆಲವೊಬ್ಬರು ಅರ್ಥ ಮಾಡ್ಕೊತಿಲ್ಲ ಅಲ್ಲಿ. ಸೊ ಅರ್ಥ ಮಾಡ್ಕೊಬೇಕು, ಜೊತೆಗೆ ಅನ್ಬಯಾಸ್ಡ್ ಆಗಿ ಇದು ಮಾಡಬೇಕು. ಸುಮ್ಮನೆ ಬಯಾಸ್ಡ್ ಆಗಿ ಉಸ್ತುವಾರಿ ಮಾಡೋವಂಥದ್ದಲ್ಲ. ಓಕೆ, ಸೊ ಇದ್ರ ಮಧ್ಯೆ ನೋಡಿದ್ರೆ ಅಲ್ಲಿ ಟಾಸ್ಕ್ ಕೊಟ್ಟಿರ್ತಾರೆ. ಸೊ ಅದೇ ಒಂದು ಆ ಸುರಂಗದಿಂದ ಆ ಒಂದು ಪಜಲ್ದ ತುಂಡುಗಳನ್ನು ತಂದು ಪಜಲ್ ಮಾಡೋವಂಥದ್ದು. ಅಲ್ಲಿ ಅಶ್ವಿನಿ ಆ್ಯಂಡ್ ರಾಶಿಕಾ ಅಂತ ಬಂದಾಗ ರಾಶಿಕಾ ಸಖತ್ತಾಗಿ ಆಡಿದ್ರು. ಅಶ್ವಿನಿಗೆ ಒಳ್ಳೆ ಟಾಕ್ ಆಫ್ ಫಾರ್ ಕೊಟ್ಟರು ಅಂತ ಹೇಳ್ತೀನಿ. ಅಶ್ವಿನಿ ಕೂಡ ಸ್ಟ್ರಾಂಗ್ ಇದ್ರು, ರಾಶಿಕಾ ಕೂಡ ಸ್ಟ್ರಾಂಗ್ ಇದ್ರು. ಬಟ್ ಆ ಪೈಪ್ಗಳನ್ನ ತಂದು ಆ ಸುರಂಗಕ್ಕೆ ಒಳ್ಳೆ ರೀತಿಯಲ್ಲಿ ಬ್ಲಾಕ್ ಮಾಡಿದ್ರು ರಾಶಿಕಾ. ಅಲ್ಲಿ ನೋಡ್ತಾ ಇದ್ರೆ ಅಶ್ವಿನಿ ಆ್ಯಂಡ್ ರಾಶಿಕಾ ಅಂತ ಬಂದಾಗ ರಾಶಿಕಾದ್ ಸಖತ್ ಟಫ್ ಆಗಿ ಹಾಕಿದ್ರು ಅದನ್ನ ಅಲ್ಲಿ ಸುರಂಗಕ್ಕೆ ಒಂದು ರೀತಿಯ ಅಡ್ಡಗಾಲಾಗಿ. ಸೊ ಆ ಪೈಪ್ಗಳನ್ನು ಸಖತ್ತಾಗಿ ಹಾಕಿದ್ರು. ಅಶ್ವಿನಿದಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ಗಿಲ್ಲಿ ಬರುವಂಥ ಸುರಂಗಕ್ಕೆ. ಬಟ್ ರಾಶಿಕಾ ಅಂತೂ ಪೈಪ್ಗಳು ಕೂಡ ಜಾಸ್ತಿ ತಂದಿದ್ರು. ಆ್ಯಂಡ್ ಅದನ್ನು ಬ್ಲಾಕ್ ಮಾಡೋ ರೀತಿಯಲ್ಲಿ ಅಲ್ಲಿ ಪೈಪ್ಗಳು ಸಖತ್ತಾಗಿ ಹಾಕಿದ್ರು. ಸ್ವಲ್ಪ ಧನುಷ್ ಕಷ್ಟಪಟ್ಟ. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಏನು ಧನುಷ್ ಆ್ಯಂಡ್ ಗಿಲ್ಲಿ ಹೊರಗಡೆ ಬರಬೇಕು. ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಇಬ್ಬರು ಕೂಡ ಫಾಸ್ಟಾಗೇ ಇದ್ರು. ಬಟ್ ಕೊನೆಗೆ ಯಾಕೋ ಗಿಲ್ಲಿ ತುಂಬ ಸ್ವಲ್ಪ ಸ್ಲೋ ಆಗ್ಬಿಟ್ಟ ಅಂತ ಅನ್ಸುತ್ತೆ, ತುಂಬ ಟಯರ್ಡ್ ಆಗಿದೆ ಅಂತ ಅನ್ಸುತ್ತೆ. ಫಸ್ಟ್ ಆಫ್ ಆಲ್ ಅವನಿಗೆ ಟಾಸ್ಕಲ್ಲಿ ಅಷ್ಟು ಫಿಸಿಕಲ್ ಅಂತ ಬಂದಾಗ ಸ್ವಲ್ಪ ಸ್ಲೋ ಇದ್ದಾನೆ. ಕೊನೆಯಲ್ಲಿ ಸುಸ್ತಾಗಿದ್ದ ಅಂತ ಅನ್ಸುತ್ತೆ ನನಗೆ ಗಿಲ್ಲಿ. ಸೊ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಸ್ಲೋ ಮಾಡ್ದ. ಇನ್ನೊಂದು ಚೂರು ಫಾಸ್ಟಾಗಿ ಎಫರ್ಟ್ ಹಾಕಿದಿದ್ರೆ ಮೇ ಬಿ ಧನುಷ್ಗೆ ಬೀಟ್ ಮಾಡ್ಬೋದಾಗಿತ್ತು ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಧನುಷ್ ಈ ಕಡೆಗೆ ತುಂಬ ಚೆನ್ನಾಗಿ ಆಡ್ದ. ಆ್ಯಂಡ್ ಅಲ್ಲಿ ಪೈಪ್ಗಳಂತೂ ಎಷ್ಟಿತ್ತು ರಾಶಿಕಾ ಎಷ್ಟು ಹಾಕಿದ್ಲು. ಸೊ ಅದನ್ನೆಲ್ಲ ಭೇದಿಸ್ಕೊಂಡು ಬರಬೇಕು ಅಂತಂದರೆ ತುಂಬ ಅದ್ಭುತವಾಗಿ ಮಾಡ್ದ ಅಂತ ಹೇಳಿ. ಸುಮಾರು ಪೈಪ್ಗಳು ಇನ್ನೂ ಅಲ್ಲೇ ಕೆಳಗಡೆನೇ ಇತ್ತು. ಬಟ್ ಆದರೂ ಕೂಡ ಅದನ್ನ ದಾಟ್ಕೊಂಡು ಬಂದು ಧನುಷು ಸೊ ಪಜಲ್ನ ಕಂಪ್ಲೀಟ್ ಮಾಡ್ತಾನೆ. ಆ್ಯಂಡ್ ಅದೇ ನಮಗೆ ಗಿಲ್ಲಿಗೆ ಒಂದು 10 ಸೆಕೆಂಡ್ ಪ್ರಾಬ್ಲಮ್ ಆಯಿತು. ಕೊನೆಯಲ್ಲಿ ಇನ್ನೊಂದು ಚೂರು ಫಾಸ್ಟಾಗಿ ಮಾಡಿದರೆ ಮೇ ಬಿ ಕಂಪ್ಲೀಟ್ ಮಾಡ್ಬೋದಾಗಿತ್ತು. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಇನ್ನೊಂದು 20 ಸೆಕೆಂಡ್ಸ್ ಇದ್ದಿದ್ದರೆ ಮೇ ಬಿ ಅವ್ನು ಕಂಪ್ಲೀಟ್ ಮಾಡ್ತಿದ್ದ. ಬಟ್ ಆ ಪಸಲ್ ಹಾಕೋ ಟೈಮಲ್ಲೂ ಕೂಡ ಅಷ್ಟೇ ಯಾಕೋ ತುಂಬ ಸ್ಲೋ ಮಾಡ್ದ. ಸೊ ಅದು ಸುಸ್ತಾಗಿತ್ತು ಅಂತ ಅನ್ಸುತ್ತೆ. ಗಿಲ್ಲಿ ಏನಾದರೂ ಕೊನೆಯಲ್ಲಿ ಇನ್ನೊಂದು ಚೂರು ಫಾಸ್ಟಾಗಿ ಆ್ಯಂಡ್ ಆಡಿದಿದ್ರೆ, ಆಮೇಲೆ ಪಜಲ್ನ ಒಂದು ಚೂರು ಫಾಸ್ಟಾಗಿ ಕಂಪ್ಲೀಟ್ ಮಾಡಿದ್ದಿದ್ದೆ ರಾಶಿಕಾ ಆ್ಯಂಡ್ ಗಿಲ್ಲಿ ಸೊ ಕ್ಯಾಪ್ಟನ್ಸಿ ಟಾಸ್ಕ್ನ ಆಡುವಂಥ ಚಾನ್ಸ್ ಇತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಮೇ ಬಿ ಗಿಲ್ಲಿ ಸುಸ್ತಾಗಿದೆ. ಸೊ ಅದಕ್ಕೋಸ್ಕರನೇ ಅಲ್ಲಿ ಆಗಲಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಸೊ ಇವರಿಬ್ಬರು ಇವಾಗ ಟಾಸ್ಕ್ ಆಡ್ತಿದ್ದಾರೆ ಅಶ್ವಿನಿ ಆ್ಯಂಡ್ ಧನುಷ್ ಅಂತ ಬಂದಾಗ. ಆಲ್ಮೋಸ್ಟ್ ಧನುಷ್ ಇದ್ದಾನೆ ಅಂತಂದರೆ ಅಶ್ವಿನಿ ಇದ್ದಾರೆ ಅಂತಂದರೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಯಾವ ಟಾಸ್ಕ್ ಕೊಟ್ಟರು ಕೂಡ ಧನುಷ್ಗೆ ಫೇವರ್ ಆಗೇ ಇರುತ್ತಿತ್ತು ಅಂತ. ಇನ್ ಕೇಸ್ ಅಲ್ಲಿ ಅಶ್ವಿನಿ ಜಾಗದಲ್ಲಿ ರಾಶಿಕಾ ಇದ್ದಿದ್ದರೆ ಮೇ ಬಿ ಒಂದು ಕಾಂಪಿಟೇಷನ್ ಇರೋವಂಥದ್ದು. ಬಟ್ ಅಶ್ವಿನಿ ಆ್ಯಂಡ್ ಧನುಷ್ ಅಂತ ಬಂದಾಗ ಅದು ಯಾವ ಟಾಸ್ಕ್ ಆದರೂ ಕೂಡ ಅಷ್ಟೇ. ಸೊ ಧನುಷ್ ಫೇವರ್ ಆಗಿತ್ತು. ಅದೇ ರಾಶಿಕಾ ಇದ್ದಿದ್ದರೆ ಸ್ವಲ್ಪ ಚೆನ್ನಾಗಿರೋದು ಅಂತ ನನಗನ್ಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ರಾಶಿಕಾ ಆ್ಯಂಡ್ ಗಿಲ್ಲಿ ಅಂತ ಬಂದಾಗ. ಸೊ ಅವರಿಬ್ಬರು ನಿನ್ನೆ ಸೋತರು. ಸೊ ಇವಾಗ ಅಶ್ವಿನಿ ಆ್ಯಂಡ್ ನಮ್ಮ ಯಾರು ಧನುಷ್ ಆಡಿದ್ದಾರೆ. ಸೊ ಇದರಲ್ಲಿ ಧನುಷ್ ವಿನ್ ಆಗಿದ್ದಾನೆ. ಆ್ಯಂಡ್ ಟಾಸ್ಕಲ್ಲಿ ಅದೊಂದು ಪ್ರಾಬ್ಲಮ್ ಆಗಿದೆ. ಸೊ ಏನು ಮಾಡ್ತಾರೆ ಬಿಗ್ ಬಾಸ್ ಅವರು ಅಂತ ನೋಡಬೇಕು. ಕೇಸ್ ಉಸ್ತುವಾರಿಗಳ ನಿರ್ಧಾರನೇ ಅಂತಿಮ ನಿರ್ಧಾರ ಅಂತ ಹೇಳ್ಬಿಟ್ಟು ಸೊ ಅದನ್ನ ಅಲ್ಲಿಗೆ ಬಿಡ್ತಾರಾ ಕ್ಯಾಪ್ಟನ್ ಆಗಿ ಧನುಷ್ನ, ಅಥವಾ ಅದನ್ನು ರಿವೋಕ್ ಮಾಡಿ ಸೊ ಕ್ಯಾಪ್ಟನ್ಸಿನ ಕ್ಯಾನ್ಸಲ್ ಮಾಡ್ತಾರೆ ಅನ್ನೋದು ನೋಡುವಂಥ ವಿಚಾರ ಇವತ್ತಿನ ಎಪಿಸೋಡಲ್ಲಿ. ನನ್ನ ಪ್ರಕಾರ ಅದೇ ವಾಪಸ್ ತೊಗೊಬೇಕು. ಆ್ಯಂಡ್ ಯಾರನ್ನೂ ಕೂಡ ಫಿನಾಲೆ ವೀಕಿಗಾದರೂ ಆಗಿರ್ಬೋದು ಕ್ಯಾಪ್ಟನ್ಸಿ ಇದಕ್ಕಾದರೂ ಕಳಿಸಬಾರ್ದು ಇಂಥ ಒಂದು ಕ್ರಿಟಿಕಲ್ ಸ್ಟೇಜಲ್ಲಿ ಅಂತ ನನಗೆ ಅನಿಸುತ್ತೆ. ಓಕೆ, ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇನ್ನೇ ಒಂದು ಎಪಿಸೋಡ್ ಎಂಡಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದ್ರ ಮಧ್ಯೆ ಧ್ರುವಂತ ಆ್ಯಂಡ್ ಗಿಲ್ಲಿ ಕಿತ್ತಾಟ ಬೇರೆ ಆಯಿತು. ಅವ್ನು ಸುಮ್ಮನೆ ರೇಗ್ಸಿಕ್ಕಂತ ಕೆಲವೊಂದು ಲೈನ್ಗಳು ಬರ್ತಿದ್ದ. ಬಟ್ ಅವ್ನು ಎಲ್ಲರಿಗೂ ಬಗ್ಗೆ ಕೂಡ ಒಳ್ಳೆ ರೀತಿಯಲ್ಲೇ ಬರೆದಿರೋ ಅಂಥದ್ದು. ಓಕೆ, ಆ್ಯಂಡ್ ನ್ಯೂ ಇಯರ್ ಸೆಲೆಬ್ರೇಷನ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಊಟ ಬೇರೆ ಕಳಿಸಿದ್ರು, ಊಟ ಗಿಡ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳಬಹುದು. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇವತ್ತಿನ ಬೆಳಿಗ್ಗೆ ಪ್ರೋಮೋ ಆ್ಯಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.